ತಪ್ಪು ಮಾಡಿಲ್ಲ, ನಮ್ಮ ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂತಂದ್ರೆ ಎಸ್, ಯು ಆರ್ ಮೋಸ್ಟ್ ವೆಲ್ಕಮ್. ನಾನು ಯಾವತ್ತೂ ಕೂಡ ನಿಮ್ಮ ಮಾಧ್ಯಮದವ್ರಿಗೆ ನನ್ನ ಟೀಕೆ ಮಾಡಿದವ್ರು ನಿಮ್ ಯಾರನ್ನೂ ನಾನು ಕ್ವಶನ್ ಮಾಡಲಿಲ್ಲ. ನಾನು ತಿದ್ದೆ ಕೇಳ್ತಾ ಇದ್ದೀರಿ ಅನ್ಕೊಂಡು ನಾನು ಅದನ್ನ ತಿದ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಹಂಗೆ ಐ ಬಿಲೀವ್ ಇನ್ ಯು ಆಲ್ಸೋ, ಬಿಕಾಸ್ ನಿಮ್ಮ ಮೇಲೆ ನೀವೇನು ಹೇಳ್ತೀರಿ, ನಿಮ್ಮ ಕಣ್ಣಲ್ಲಿ ಏನು, ನಿಮ್ಮ ಕ್ಯಾಮ್ರಾಗಳಲ್ಲಿ ಏನು ತೋರಿಸ್ತೀರಿ, ನಿಮ್ಮ ಟಿವಿಗಳಲ್ಲಿ ಏನು ತೋರಿಸ್ತೀರಿ, ನಿಮ್ಮ ಬರವಣಿಗೆಗಳಲ್ಲಿ ತೋರಿಸ್ತೀರಿ, ಅದ್ರ ಬಗ್ಗೆ ಹೆಚ್ಚಿಗೆ ಜನ ಇವತ್ತು ನಂಬ್ಕೊಂಡಿದ್ದಾರೆ. ಸೊ ಅದಕ್ಕೆ ನೀವು ಕೂಡ ನನ್ನ ವಿಶ್ವಾಸಕ್ಕೋಸ್ಕರ ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಮ್ಮ ಸರ್ಕಾರಕ್ಕೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮಸಾಕ್ಷಿ ಕೂಡ ನೀವು ತೆಗೆದುಕೊಳ್ಳುವಂತ ನಿಮ್ಮ ಬರವಣಿಗೆ, ನೀವು ತೋರಿಸುವಂತದ್ದು, ನೀವು ಏನೇನು ಸ್ಟೋರಿಗಳನ್ನ ಬಿಂಬಿಸ್ತೀರಿ, ಅದು ನಿಮ್ಮ ಕಾನ್ಫಿಡೆನ್ಸ್ಗೂ ಕೂಡ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪಬೇಕು. ಆ ರೀತಿ ತಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೇನೆ. ಸೊ ಎಲ್ಲ ಜಾತಿ, ಎಲ್ಲ ವರ್ಗದ ಜನರ ಸಹಬಾಳ್ವದಲ್ಲಿ ತೆಗೆದುಕೊಂಡಿರ್ಲಿಕ್ಕೆ ಅದ್ರ ಮೇಲೆ ನಂಬಿಕೆ ಇರೋನು. ನನಗೆ ಜಾತಿ ಮೇಲೆ ನಂಬಿಕೆ ಇಲ್ಲ, ಜಾತಿ ಮೇಲೆ, ಧರ್ಮದ ಮೇಲೆ ನಮ್ಮದೇ ಆದಂಥ ವಿಚಾರಧಾರೆಗಳು ಇರ್ಬೋದು, ಆದರೆ ನನಗೆ ಮಾನವಕ್ಕೆ ನಾನು ನಮ್ಮದೇ ಆದಂಥ ಸಿದ್ಧಾಂತ ಇದೆ, ಮಾನವೀಯತೆ, ಹ್ಯುಮ್ಯಾನಿಟಿ, ಸೊ ಮಾನವ ಧರ್ಮ. ಸೊ ಅದ್ರ ಮೇಲೆ ನನಗೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿರೋನು. ಅದರಲ್ಲಿ ನಾನು ಕೆಲಸವನ್ನು ಮಾಡಿಕೊಂಡು ನಾನು ಹೋಗ್ತೇನೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಈ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇದು ನಿಮ್ಮ ಸರ್ಕಾರ, ಜನರು ಕೊಟ್ಟಿರುವಂತಹ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ನನ್ನ ಎಲ್ಲ ವೈಯಕ್ತಿಕವಾದ ವಿಚಾರಗಳನ್ನು ಬದಿಗಟ್ಟು ತ್ಯಾಗ ಮಾಡಿ ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನು ನಾನು ಬಹಳ ಸಂತೋಷದಿಂದ ಇದೊಂದು ಸ್ವೀಕಾರವನ್ನು ಮಾಡಿದ್ದೇನೆ. ಸೊ ಅದಕ್ಕೆ ತಾವು ಕೂಡ ತಮಗೆಲ್ಲ ನನಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮೊದಲನೇ ಕ್ಯಾಬಿನೆಟ್ ನಡೆಸಿತು, ಅನೇಕ ತೀರ್ಮಾನಗಳನ್ನು, ಪಟ್ಟಿ ಬಹಳ ದೊಡ್ಡದಿತ್ತು. ಏನಾದ್ರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನು ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ನನಗೆ ಇದು ಯುಗ, ಇದು ಹೊಸ ಜನರೇಷನ್. ಸೊ ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ರೈತರ ಬಗ್ಗೆ ಅದಕ್ಕೆ ತಂದೆ ಆದಂತ ನಾನು ತೀರ್ಮಾನವನ್ನು ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡಗಳು, ಶಾಸಕರು ಯಾವ ರೀತಿ ನಮ್ಮ ನೀರಾವರಿ ಸಮಸ್ಯೆ ಏನು ಬಗೆಹರಿಸಬಹುದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಎಲ್ಲರೂ ಕೂಡ ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾದ್ರು ಒಂದು ಮಾತು ಕೊಟ್ಟರೆ ಮಾತನ್ನು ಉಳಿಸ್ಕೊಳ್ಬೇಕಾಗ್ತದೆ. ಸುಮ್ಮನೆ ಮಾತು ಕೊಟ್ಟು, ಯಾಕೆ ನಾನೇ ನೋಡಿದ್ದೇನೆ, ಬೆಂಗಳೂರು ನಗರದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು ಕಸ ತೆಗೆಯಕ್ಕೆ ಕೂಡ 3 ವರ್ಷ, ಅದು ಕೂಡ ಎಷ್ಟು ನನಗೆ ಚಾಲೆಂಜಸ್ ನನ್ನ ಮುಂದೆ ಬಂತು ಅಂತ ಕೂಡ ನನಗೆ ಅನುಭವ ಇದೆ ನನಗೆ. ಸೊ ಹಂಗೆ ಇವತ್ತು ಬಹಳ ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ಸೊ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಗೆ ನಾವು ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ಸೊ ನಾನು ಕರೆದು ಕೆಲವರೆಲ್ಲ ಮಾತಾಡ್ತೀನಿ, ಯಾಕೆಂದ್ರೆ ಈಗ ಮುಂದೊಂದು ದಿನದಲ್ಲಿ ನಮ್ಮ ರೈತರ ಜನ ವಲಸೆ ಹೋಗೋದನ್ನ ತಪ್ಪಿಸಬೇಕು. ಹಳ್ಳಿಯಿಂದ ಬೆಂಗಳೂರು ನಗರಗಳಿಗೆ ಉದ್ಯೋಗಕ್ಕೋಸ್ಕರ ಬರುವಂಥವು. ಸೊ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು, ಇವೆಲ್ಲ ಏನಿದೆ, ಸಿಲ್ಕು, ಮಿಲ್ಕು, ಇವೆಲ್ಲ ಇದು ಡಿಗ್ರೇಡ್ ಅನ್ನೋದು ಭಾವನೆ ನಮ್ಮ ಯಾವ ರೈತರಿಗೂ ಬರಬಾರದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಅದಕ್ಕೆ ಅನೇಕ ಸಲಹೆಗಳನ್ನು ನಿಮ್ಮ ಹತ್ರನೂ ಕೂಡ ಕೇಳ್ತೇನೆ, ಚರ್ಚೆ ಮಾಡ್ತೇನೆ. ಸೊ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಇವತ್ತು ಬಹಳ ಇಂಪಾರ್ಟೆಂಟ್ ಏನು ನಾವು ತೀರ್ಮಾನ ಮಾಡಿದ್ದೇವೆ ಅಂತಂದ್ರೆ, ಫಸ್ಟ್ ಒಂದು ನನ್ನ ವಿದ್ಯಾರ್ಥಿ ಯುವಕರು ಅನೇಕ ಸಂದರ್ಭದಲ್ಲಿ ಹೋದಾಗ ನಮ್ಮ ಹುಡುಗರುಗಳೆಲ್ಲ ಅವರ ಬಸ್ ಪಾಸ್ ಬಗ್ಗೆ ಮಾತಾಡ್ತಾ ಇದ್ರು. ಬರೀ ಹೆಣ್ಮಕ್ಳು ಮಾತ್ರ ಫ್ರೀಯಾಗಿ ಓಡಾಡಕ್ಕೆ ಬಿಟ್ಬಿಟ್ಟಿದ್ದೀರಾ, ನಾವೆಲ್ಲ ಏನಾಗಬೇಕು ಅಂತೇಳಿ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ರು. ಅದಕ್ಕೆ ಇವತ್ತು ನಾವು ಅದಕ್ಕೊಂದು ಹೊಸ ಹೆಸರನ್ನ ಕೊಟ್ಟಿದ್ದೇನೆ. ಬಟ್ ಅದನ್ನು ಹೇಳ್ತೀನಿ, ನಾನು ಹೊಸ ಹೆಸರೇನು ಅನ್ನೋದು ನಿಮಗೆ ಅದು ಇನಾಗ್ರೇಟ್ ಮಾಡೋ ದಿನ ನಾನು ಹೇಳ್ತೀನಿ. ಸೊ ಇವತ್ತು ಎಲ್ಲ ವಿದ್ಯಾರ್ಥಿಗಳು, ಯಾರೇ ಆಗಿರಲಿ ವಿದ್ಯಾರ್ಥಿಗಳು,
ಸೊ ಕಾಲೇಜ್ವರೆಗೂ ಕೂಡ ಯಾರು ವಿದ್ಯಾರ್ಥಿ ಕಾಲೇಜ್ ಇರ್ಬೋದು, PG ಇರ್ಬೋದು, PUC ಇರ್ಬೋದು, SSLC ಇರ್ಬೋದು, ಎಲ್ಲ ಪಾಸ್ಗಳನ್ನ ಏನು ನಾವು ಕೊಡ್ತಾ ಇದ್ದೇವೆ ಅದಕ್ಕೆ ಯಾರಿಗೂ ಕೂಡ ಚಾರ್ಜ್ ಮಾಡದೆ ಫ್ರೀಯಾಗಿ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ಕೊಡ್ತೇವೆ. ಬಟ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಯಾಕೆಂದ್ರೆ ಯಾರು ವಿದ್ಯಾರ್ಥಿಗಳನ್ನು ನಂಬಬೇಕಾಗ್ತದಲ್ಲ, ಸೊ ಅದಕ್ಕೆ ಐಡೆಂಟಿಫಿಕೇಶನ್ ಬೇಕಾಗ್ತದೆ. ಸೊ ಅದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಮಾತಾಡಿ ಅದಕ್ಕೊಂದು ಫ್ರೀ ಬಸ್ಸಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ ಯಾವುದೇ ಸ್ಟೂಡೆಂಟ್ಸ್ ಇರಲಿ ಅವ್ರಿಗೆ ಕೊಡಬೇಕು ಅಂತೇಳಿ ದಿಸ್ ದಿ ಫಸ್ಟ್ ಡಿಸಿಷನ್. ಎರಡನೇದು ಉದ್ಯೋಗದ ಸಮಸ್ಯೆ. ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯ್ತು ನಾವು ಅರ್ಜಿ. ಕರೆಯಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು. ಈಗ ಸೆಟ್ಲ್ ಆಗಿದೆ ಅದು. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲೇ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಆ ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಶನ್ ಮಾಡ್ತೀರಾ ಅಂತೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ ನಾನು. ಯಾಕೆಂದ್ರೆ ಬಹಳ ಜನ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಎಷ್ಟೇ ಕೆಲಸ ಇದ್ರೂ ಎಷ್ಟೇ ಹುದ್ದೆಗಳು ಖಾಲಿಗಿದೆ ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ನ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದು ಕೂಡ ನಿಮಗೆ ತಿಳಿಸ್ತೀನಿ. ಈ ಮಧ್ಯದಲ್ಲಿ ನಮಗೆ ಉಳ್ತಿರೋಂಥದ್ದು ನಮ್ಮ ಅನುಭವಕ್ಕಿರೋದು, ಈ ರಾಜ್ಯ ಬಹಳ ಶಕ್ತಿಶೀಲವಾದಂಥ ರಾಜ್ಯ. ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ. ಇದು ಇಡೀ ದೇಶ, ಇಲ್ಲಿ ದೇಶದಲ್ಲೇ ಇಡೀ ನಮ್ಮ ಭಾರತದಲ್ಲೇ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಹ್ಯೂಮನ್ ರಿಸೋರ್ಸಸ್ ಇಡೀ ಅದಕ್ಕೆ ನಮ್ದು ಇಷ್ಟು ಸ್ಟ್ರಾಂಗ್. ಎಷ್ಟು ನರ್ಸಸ್ ತಯಾರು ಮಾಡ್ತೀವಿ, ಎಷ್ಟು ಇಂಜಿನಿಯರ್ಸ್ ತಯಾರು ಮಾಡ್ತೀವಿ, ಎಷ್ಟು ಡಾಕ್ಟರ್ಸ್ ತಯಾರು ಮಾಡ್ತೀವಿ, ಬೇರೆ ಬೇರೆ ಪ್ರೊಫೆಸರ್ಸ್ ಇದ್ದು ಎಲ್ಲ ರಂಗದಲ್ಲೂ ಕೂಡ ಇಲ್ಲಿ ನಾವು ಬರೀ IT BT ಮಾತ್ರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ನಮಗೆ ಕ್ಯಾಲಿಫೋರ್ನಿಯಾದಲ್ಲಿ 13,000 ಇಂಜಿನಿಯರ್ಸ್ ಇದ್ದರೆ ಕ್ಯಾಲಿಫೋರ್ನಿಯಾ ಸಿಲಿಕಾನ್ ವ್ಯಾಲಿಲಿ, ನಿಮ್ಮ ಬೆಂಗಳೂರು ನಗರದಲ್ಲೇ 26 ಲಕ್ಷ ಇದೆ. ಅಲ್ಲಿ 13 ಲಕ್ಷ ಇದೆ, ಇಲ್ಲಿ 26 ಲಕ್ಷ ಇದೆ. ಒಂದೇ ರೋಡಲ್ಲಿ 16 ಲಕ್ಷ ಇದೆ ಔಟರ್ ರಿಂಗ್ ರೋಡಲ್ಲಿ. ಇದು ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. ಅಂತ ಶಕ್ತಿ ಈ ಬೆಂಗಳೂರು ನಗರದಲ್ಲಿ ಇದೆ.